ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಶಿಲ್ಪಾ. ಇವತ್ತು ಉಣ್ಣಗಡುಬು ಜೋಳದ ಕಡುಬು ಮಾಡುವುದು ಹೇಗೆ ಅಂತ ನೋಡೋಣ. ನೋಡ್ರಿ, ಈಗ ಜೋಳದ ಹಿಟ್ಟನ್ನು ಸಾನಿಗೆ ಹಿಡ್ಕೋಬೇಕ್ರಿ ಪರಾತ್ನಾಗ. ಜೋಳದ ಹಿಟ್ಟನ್ನು ಎಲ್ಲ ಸಾನಿಗೆ ಹಾಕಿ ಇಟ್ಕೊಂಡಿ ನೋಡ್ರಿ. ಇದನ್ನು ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕಿರಿ, ಕಲಿಸಿ ಹಿಟ್ಟಿನ ನೀರಿಗೆ ಹಾಕೋಬೇಕ್ರಿ. ಈಗ ಜೋಳದ ಹಿಟ್ಟಿಗೆ ಹಿಟ್ಟಿನ ನೀರು ಹಾಕೊಂಡ್ರಿ. ನೋಡ್ರಿ, ಪಾತ್ರೆದಾಗ ನೀರು ಹಾಕೋಬೇಕ್ರಿ. ನೀರು ಹಾಕ್ಕೊಂಡು ಈಗ ಒಲಿನಾಗ ಪಾತ್ರೆ ಇಟ್ಟು ನೀರನ್ನ ಕುದಿಸ್ಬೇಕ್ರಿ. ನೋಡ್ರಿ, ಈಗ ಈ ಥರ ನೀರು ಕುದಿಬೇಕ್ರಿ. ಈಗ ಕುದಿಯಾಕತ್ತಲ್ರಿ ನೀರು. ಇನ್ನು ಹಿಟ್ಟಿಗೆ ಹಾಕೊಂಡ್ರಿ. ಈಗ ಇದನ್ನು ಚಮಚೆಲೆ ಕಲಿಸ್ಕೋಬೇಕ್ರಿ. ದುಂಡಗೆ ಮಾಡ್ಕೊಂಡು ಕಲಿಸ್ಕೋಬೇಕ್ರಿ. ಈಗ ಚಲೋ ತಂಗ ನಾದ್ಕೋಬೇಕ್ರಿ. ಇದನ್ನು ಚಲೋ ತಂಗ ಗಟ್ಟಂಗ ನಾದ್ಕೋಬೇಕ್ರಿ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಂಗೆ ನಾದ್ಕೋಬೇಕ್ರಿ. ಇದನ್ನು ನೋಡ್ರಿ, ಈ ಥರ ಗಟ್ಟಂಗೆ ನಾದ್ಕೋಬೇಕ್ರಿ. ಹಿಂಗೆ ಚಲೋ ತಂಗ ಹಿಟ್ಟು ಹಿಂಗೆ ನಾದ್ಕೋಬೇಕ್ರಿ. ನೋಡ್ರಿ, ಈ ಥರ ಹಿಟ್ಟು ಗಟ್ಟಂಗೆ ನಾದ್ಕೋಬೇಕ್ರಿ ಚಲೋ ತಂಗ. ಅಂದ್ರೆ ಜೋಳದ ಕಡುಬು ಮಾಡಕ್ಕೆ ಬರ್ತೈತ್ರಿ. ನೋಡ್ರಿ, ಈಗ ಒಂದು ಪಾತ್ರೆ ತೊಗೊಂಡು ಅದ್ರಾಗ ಒಲಿನಾಗಿಟ್ಟು ಅದಕ್ಕೆ ನೀರು ಹಾಕಿ ಕುದಿಸಾಕಿಡೋಣ್ರಿ. ನಾವು ಉಣ್ಣಗಡುಬು ಮಾಡೋತ್ಲೆ ನೀರು ಕುದೀತಾವ್ರಿ. ನೋಡ್ರಿ, ಈ ಥರ ನೀರು ಹಾಕ್ಕೊಂಡು ಕುದಿಸಾಕಿಡ್ಬೇಕ್ರಿ. ನೀರು ಕುದಿತ್ಲೆ ನಾವು ಉಣ್ಣಗಡುಬು ರೆಡಿ ಮಾಡ್ಕೊತಾನ್ರಿ. ನೋಡ್ರಿ, ಈಗ ಸ್ವಲ್ಪ ಜೋಳದ ಹಿಟ್ಟು ತೊಗೊಂಡು ಅದನ್ನು ಸ್ವಲ್ಪ ನಾದ್ಕೊಂಡು ಉಳ್ಳಿ ಹರ್ಕೋಬೇಕ್ರಿ. ನೋಡ್ರಿ, ಈ ಥರ ಸಣ್ಣಂಗೆ ಉಳ್ಳಿ ಹರ್ಕೊಂಡು ಹಿಂಗೆ ಕೈಲಿ ಹಿಂಗೆ ಹತ್ತಿಕೆ ಹಿಂಗೆ ಈ ಥರ ಮಾಡ್ಕೋಬೇಕ್ರಿ. ನೋಡ್ರಿ, ಈ ಥರ ಉಣ್ಣಗಡುಬು ಮಾಡ್ಕೋಬೇಕ್ರಿ.
ನೋಡಿರಿ ಈಗ ಒಲೆ ಮ್ಯಾಗ ನೀರು ಇಟ್ಟಿದ್ದೇವಲ್ರಿ, ನೀರು ಕುದಿಯಾಕತ್ತಾವ್ರಿ. ಈಗ ಇದಕ್ಕೆ ಉಣ್ಗಡ್ಬು ಹಾಕೊಂಡ್ರಿ. ನೋಡಿರಿ ಈಗ ಜೋಳದ ಕಡಬೆಲ್ಲ ಹಾಕೀನಿ. ಈಗ ಇದನ್ನು ಚಲೋ ತಂಗ ಕುದಿಸ್ಬೇಕ್ರಿ. ನೋಡಿರಿ ಈಗ ಕುದಿಯಾಕತ್ತೈತ್ರಿ. ಈ ಥರ ಚಲೋ ತಂಗ ಕುದಿಬೇಕ್ರಿ ಅವು. ನೋಡಿರಿ ಈಗ ಕುದ್ದೈತಿಲ್ಲ ನೋಡೋಣ್ರಿ ಜೋಳದ ಕಡುಬು. ನೋಡಿರಿ ಈಗ ನೋಡಿರಿ ಚಲೋ ತಂಗ ಕುದ್ದೈತ್ರಿ. ಈಗ ಜೋಳದ ಕಡುಬು ಚಲೋ ತಂಗ ಕುದ್ದು ಗಟ್ಟಿ ಆಗೈತೆ ನೋಡಿರಿ. ಗಟ್ಟಿ ಈಗ ಈ ಜೋಳದ ಕಡುಬನ್ನ ತೆಗೀನ್ರಿ. ಒಂದು ಪ್ಲೇಟಿಗೆ ತೆಗೆದು ಇಟ್ಕೊಂಡ್ರಿ. ನೋಡಿರಿ ಈಗ ಎಲ್ಲ ಜೋಳದ ಕಡುಬನ್ನ ಕುದಿಸೆಲ್ಲ ನೀರಾಗ ಇಟ್ಕೊಂಡೇನ್ರಿ. ಈಗ ಇದಕ್ಕೆ ಒಗ್ಗರ್ಣೆ ಕೊಡೋಣ್ರಿ. ನಾ ಇಲ್ಲಿ ಒಗ್ಗರ್ಣಿಗೆ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಟೊಮೊಟೊ ಹಣ್ಣು ಹೆಚ್ಚಿಟ್ಕೊಂಡೇನ್ರಿ. ಈಗ ಒಲೆ ಮ್ಯಾಗ ಪಾತ್ರೆ ಇಡೇನ್ರಿ. ಈಗ ಇದಕ್ಕೆ ಎಣ್ಣೆ ಹಾಕೋತೇನ್ರಿ. ಸಾಸ್ಮೆ ಹಾಕೋತೇನ್ರಿ. ಜೀರಿಗೆ ರೀ, ಕರಿಬೇವು ಹಾಕೋತೇನ್ರಿ. ಈಗ ಇದಕ್ಕೆ ಹೆಚ್ಚಿಟ್ಕೊಟ್ಟಿನಲ್ರಿ ಉಳ್ಳಾಗಡ್ಡಿ, ಟೊಮೆಟೊ, ಮೆಣಸಿನ್ಕಾಯಿ ಹಾಕೋತೇನ್ರಿ. ಈಗ ಇದಕ್ಕೆ ಅರಿಶಿನ ಹಾಕೋತೇನ್ರಿ. ಮತ್ತು ಮಸಾಲೆ ಹಾಕ್ತೀನಿ. ಈಗ ಇದಕ್ಕೆ ಉಪ್ಪು ಹಾಕೋತೇನ್ರಿ. ಉಪ್ಪು ನೋಡಿ ಹಾಕೋದ್ರಿ. ಹಿಟ್ಟಾಗ ಹಾಕಿ ಕಲಿಸಿರ್ತೀನಿ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಚಲೋತಂಗ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಕುದಿಸ್ಕೋಬೇಕ್ರಿ ಒಂದಿಟ್ಟು. ನೋಡಿರಿ ಈಗ ಒಗ್ಗರ್ಣೆ ರೆಡಿ ಆಯಿತು. ಈಗ ಇದನ್ನು ತಳಗೆ ಇಟ್ಕೊಂಡ್ರೆ ಇದಕ್ಕೆ ಉಣ್ಗಡ್ಬು ಹಾಕೊಂಡ್ರೆ ಈ ಥರ ಎಲ್ಲ ಜೋಳದ ಕಡುಬು ಹಾಕ್ಕೊಂಡ್ರೆ ಮಿಕ್ಸ್ ಮಾಡ್ಕೋಬೇಕ್ರಿ ಚಲೋ ತಂಗ. ನೋಡಿರಿ ಈಗ ಜೋಳದ ಕಡುಬು ರೆಡಿ ಆತ್ರಿ. ನೀವು ಇದೇ ಥರ ಮನೆಯಲ್ಲಿ ಮಾಡ್ಕೊಳ್ಳಿ.